ರೈತ ಮಿತ್ರರಿಗೆಲ್ಲ ನಮಸ್ಕಾರಗಳು. ನನ್ನ ಹೆಸರು ಪಾರ್ಥಸಾರಥಿ ಅಂತ, ಶಿವಮೊಗ್ಗದಿಂದ. ನಾನು ಪರಿಪೂರ್ಣ ಭೂ ಪುನರುತ್ಥಾನ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಶಿವಮೊಗ್ಗ, ಈ ಸಂಸ್ಥೆಯನ್ನು ಪ್ರತಿನಿಧಿಸಿ ನಿಮ್ಮೆದುರು ನಿಂತಿದ್ದೇನೆ ಇವತ್ತು. ಪರಿಪೂರ್ಣಂ ಸಂಸ್ಥೆ ಯಾಕಾಯಿತು ಅಂತ ಎರಡು ವಾಕ್ಯಗಳಲ್ಲಿ ಹೇಳ್ತೇನೆ. ಸುಮಾರು 60-70 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಕೃಷಿ ಅನ್ನೋದು ಸಾವಯವ ಪದ್ಧತಿಯ ಮೇಲೆ ಇತ್ತು ಬಹಳಷ್ಟು ಮಟ್ಟಿಗೆ. ನಿಮಗೆಲ್ಲ ನಿಮ್ಮ ತಂದೆಯವರು ಅಜ್ಜನವರು ಹೇಳಿದ್ದು ಗೊತ್ತಿರ್ಬೋದು. ಆವಾಗ ನಾವು ರಾಸಾಯನಿಕಗಳ ಪ್ರಯೋಜನ ಹೆಚ್ಚಿಗೆ ಮಾಡ್ತಾ ಇರಲಿಲ್ಲ. ಹಸಿರು ಕ್ರಾಂತಿ ಬಂತು. ಹಸಿರು ಕ್ರಾಂತಿಯಲ್ಲಿ ಹೆಚ್ಚು ಇಳುವರಿಯ ತಳಿಗಳು ಬಂದವು. ಅನಂತರ ನೀರಾವರಿ ಬಂತು. ಅವಕ್ಕೆ ಬೇಕಾದಂಥ ಹೆಚ್ಚಿನ ಆಹಾರಾಂಶ ಕೊಡಲಿಕ್ಕೆ ರಾಸಾಯನಿಕಗಳು ಬಂದವು, ರಾಸಾಯನಿಕ ಗೊಬ್ಬರಗಳು ಬಂದವು. ರಾಸಾಯನಿಕ ಗೊಬ್ಬರಗಳ ಹಿಂದೆ ರೋಗಗಳು ಜಾಸ್ತಿ ಆದವು, ಕೀಟಗಳು ಜಾಸ್ತಿ ಆದವು. ಅದಕ್ಕೆ ಕೀಟನಾಶಕ, ರೋಗನಾಶಕ ಹೀಗೆಲ್ಲ ಬಂದವು. ಆದರೂ ನಾವು ಸ್ವಲ್ಪ ಎರಡನ್ನು ಮಿಕ್ಸ್ ಮಾಡಿ ಉಪಯೋಗಿಸ್ತಾ ಇದ್ವಿ, ಹಿಂದಿನ ಸಾವಯವ ರೀತಿಯನ್ನು ಮತ್ತು ರಾಸಾಯನಿಕಗಳನ್ನು. ಆದರೆ ಬರ್ತಾ ಸಾವಯವ ಗೊಬ್ಬರ ಅಂದರೆ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಈ ಹಸಿರು ಗೊಬ್ಬರ ಇರ್ಬೋದು, ಇಂಥವು ಸಿಗೋದು ಕಷ್ಟ ಆಯಿತು, ಕಡಿಮೆ ಆಯಿತು. ಆವಾಗ ಏನಾಯಿತು, ಪ್ರತಿ ರೈತರು ರಾಸಾಯನಿಕಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗುವಂಥ ಪರಿಸ್ಥಿತಿ ಬಂತು. ಇವತ್ತು ಕೃಷಿ ಅಂದರೆ ರಾಸಾಯನಿಕಗಳ ಮೇಲೆ ನಡೀತಾ ಇದೆ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಇದರಿಂದ ಮಣ್ಣು, ನೀರು, ವಾಯು ಪ್ರತಿಯೊಂದು ಕಲುಷಿತಗೊಂಡಿದೆ. ಆದರೆ ನೀರು, ಗಾಳಿ ಆಗಿರೋದು ನಮಗೂ ಗೊತ್ತಾಗ್ತದೆ. ಯಾಕಂದರೆ ನೀರನ್ನು ನಾವು ಕುಡಿತೇವೆ, ಗಾಳಿಯನ್ನು ಉಸಿರಾಡ್ತೀವಿ. ಹೆಚ್ಚು ಕಡಿಮೆ ಆಗಿದ್ದು ನಮಗೆ ಗೊತ್ತಾಗ್ತಾ ಇದೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆದರೆ ಮಣ್ಣಿಗೆ ಏನಾಗಿದೆ ಅನ್ನೋದನ್ನು ಬಹಳಷ್ಟು ಕಡೆ ನಾವು ತಿಳ್ಕೊತಾ ಇಲ್ಲ, ಅದರ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ. ಕಳೆದ 40 ವರ್ಷಗಳಿಂದ ನಾನು ಈ ಕೃಷಿ ಕ್ಷೇತ್ರದಲ್ಲಿದ್ದೇನೆ. ನನ್ನ ಜೊತೆಗಾರರು ಎಲ್ಲರೂ 20-30 ವರ್ಷಗಳ ಕಾಲ ಇದ್ದಾರೆ. ನಮಗೆ ಇದು ಏನಾಗಿದೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತು. ಯಾಕೆಂದರೆ ನಾವು ಇವುಗಳನ್ನು ಕೃಷಿ ಪರಿಕರಗಳನ್ನು ಮಾರಾಟದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಿದ್ವಿ. ನಮಗೆ ಗೊತ್ತು ಏನಾಗಿದೆ ಅಂತ. ಈಗ ನಾವು ಈ ವಿಚಾರದಲ್ಲಿ ಮಣ್ಣು ಯಾವ ರೀತಿಯಲ್ಲಿ ಆರೋಗ್ಯ ಕಳ್ಕೊಂಡಿದೆ, ಮಣ್ಣು ಯಾವ ರೀತಿಯಲ್ಲಿ ಹಾಳಾಗಿದೆ ಅನ್ನೋದನ್ನು ನಮ್ಮ ರೈತ ಮಿತ್ರರಿಗೆ ತಿಳಿ ಹೇಳಿ ಅದನ್ನು ಯಾವ ರೀತಿಯಲ್ಲಿ ನಾವು ಸರಿಪಡಿಸುವತ್ತ ನಡೀಬೋದು ಮುಂದೆ ಅನ್ನೋದನ್ನು ತಿಳಿಸುವ ಒಂದು ಉದ್ದೇಶದಿಂದ ನಾವು ಪರಿಪೂರ್ಣ ಭೂ ಪುನರುತ್ಥಾನ ಅಂದರೆ ಪುನರುಜ್ಜೀವನ ಕೊಡುವಂಥದ್ದು ಕೆಲಸ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಕಟ್ಟಿದ್ದೇವೆ. ಈ ಸಂಸ್ಥೆಯ ಮೂಲಕ ನಾವು ಶಿವಮೊಗ್ಗ ಜಿಲ್ಲೆ ಮತ್ತು ಸುತ್ತಮುತ್ತಲು ಪ್ರಾರಂಭದಲ್ಲಿ ಹಳ್ಳಿಗಳಿಗೆ ಹೋಗಿ ರೈತರಿಗೆ ಈ ರಾಸಾಯನಿಕಗಳಿಂದ ಆದಂತಹ ದುಷ್ಪರಿಣಾಮಗಳ ಬಗ್ಗೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ನಾವು ಸಾವಯವ ಪದಾರ್ಥಗಳನ್ನು ಉಪಯೋಗಿಸಿ ಜೊತೆಗೆ ರಾಸಾಯನಿಕಗಳನ್ನು ಉಪಯೋಗಿಸಿ. ಯಾಕೆಂತಂದರೆ ಇವತ್ತು ಇಳುವರಿ ಕಳ್ಕೊಳ್ಳೋ ಹಾಗಿಲ್ಲ. ನಾವು ಹಿಂದಿನ ಕಾಲದಂಗೆ ಒಂದು ಎಕರೆಗೆ 10 ಕ್ವಿಂಟಾಲ್ ಭತ್ತ ಬೆಳೆಯೋಗಿಲ್ಲ. ನಾವು 30 ಕ್ವಿಂಟಾಲ್ ಬೆಳಿಬೇಕು, ಯಾಕೆ ಇಲ್ಲದಿದ್ದರೆ ವರ್ಕೌಟ್ ಆಗೋದಿಲ್ಲ. ಸೊ ಯಾವ ರೀತಿಯಲ್ಲಿ ನಾವು ರಾಸಾಯನಿಕಗಳನ್ನು ಸಾವಯವಗಳ ಜೊತೆಗೆ ಸರಿತೂಗಿಸಿ ನಾವು ಮುಂದುವರಿಯಬಹುದು ಅನ್ನೋದನ್ನು ರೈತರಿಗೆ ತಿಳಿ ಹೇಳುವಂತಹ ಒಂದು ಕೆಲಸ ಮಾಡಲಿಕ್ಕೆ ನಾವು ಮುಂದೆ ನಡೀತಾ ಇದ್ದೇವೆ ಈ ಪರಿಪೂರ್ಣ ಭೂ ಪುನರುತ್ಥಾನ ಸಂಸ್ಥೆಯಿಂದ. ಮುಂದಿನ ದಿನಗಳಲ್ಲಿ ನಾವು ಈ ಸೋಷಿಯಲ್ ಮೀಡಿಯಾ ಮೂಲಕ ನಿಮಗೆ ನಮ್ಮ ವಿಚಾರಗಳನ್ನು ಹೇಳ್ತಾ ಇರ್ತೀವಿ ಮತ್ತು ನಿಮ್ಮ ಹಳ್ಳಿಗಳಿಗೆ ಬಂದು ನಾವು ರೈತರನ್ನು ನೇರವಾಗಿ ಸಂಪರ್ಕ ಮಾಡಿ ವಿಚಾರಗಳನ್ನು ತಿಳಿಸುವ ಪ್ರಯತ್ನಗಳನ್ನು ಮಾಡ್ತೀವಿ. ಜೊತೆಗೆ ಈ ನಮ್ಮ ಒಂದು ಧ್ಯೇಯಕ್ಕೆ ಸರಿ ಹೋಗುವಂತಹ ಕೆಲವೊಂದು ಸಾವಯವ ಪರಿಕರಗಳನ್ನು ರೈತರಿಗೆ ಒದಗಿಸುವ ಕೆಲಸವನ್ನು ಸಹ ಮಾಡುವ ನಿಟ್ಟಿನಲ್ಲಿ ಮುಂದುವರಿಯುತ್ತೇವೆ. ನಿಮ್ಮ ಈ ಒಡಂಬಡಿಕೆ ಮತ್ತು ಒಡನಾಟ ಇಂದಿನಿಂದ ಪ್ರಾರಂಭ ಮುಂದುವರಿತಾ ಇರ್ತದೆ. ನಮಸ್ಕಾರಗಳು.